ಹೆಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡ್ತಿದ್ದೀನಿ. ಇವತ್ತು ಸಲೂನಿಗೆ ಬಂದಿದ್ದೆ. ಹೇರ್ ಕಟ್ ಮಾಡಿಸ್ಬೇಕಿತ್ತು ನನ್ನ ಮಗುಗೆ, ಆ್ಯಂಡ್ ಆಲ್ಸೋ ಹರೀಶಾ ಕೂಡ ಹೇರ್ ಕಟ್ ಮಾಡ್ಕೋಬೇಕಿತ್ತು. ಆ್ಯಂಡ್ ನನಗೆ ಐಬ್ರೋ ಮಾಡಿಸ್ಕೊಳ್ಳೋಣ ಅಂತ ಹೋಗಿದ್ದೆ. ಆ್ಯಕ್ಚುಲಿ ಫೇಶಿಯಲ್ ಮಾಡಿಸ್ಕೊಳ್ಳೋಣ ಕ್ಲೀನಪ್ ಅಂತ ಹೋಗಿದ್ದೆ, ಬಟ್ ನನಗೆ ಯಾಕೋ ಅಲ್ಲಿ ಇಷ್ಟ ಆಗಲಿಲ್ಲ. ಸೊ ಹಾಗಾಗಿ ಬರೀ ಐಬ್ರೋ ಮಾಡಿಸ್ಕೊಂಡು ಅವನಿಗೆ ಹೇರ್ ಕಟ್ ಮಾಡಿಸ್ಕೊಂಡು, ನೀವು ನೋಡ್ತಾ ಇರ್ಬೋದು ನನಗೆ ಪಿಂಪಲ್ ಜಾಸ್ತಿ ಆಗಿದೆ. ಪಿಂಪಲ್ ಆ್ಯಂಡ್ ದಪ್ಪ ಕೂಡ ಆಗಿದ್ದೀನಿ, ಎಲ್ಲ ಗೊತ್ತು. ಸೊ ಇನ್ಮೇಲೆಲ್ಲ ಕರೆಕ್ಟಾಗಿ ಆಗುತ್ತೆ. ನಮ್ಮ ಮನೆಗೆ ನಾವು ಸೇರಿದ್ದೀವಲ್ವ, ಸೊ ಇನ್ಮೇಲೆಲ್ಲ ಚೆನ್ನಾಗಾಗುತ್ತೆ. ಅಲ್ಲಿ ನೋಡಿದ್ರೆ ಅರ್ಧ ಗಂಟೆ ವೆಯ್ಟ್ ಮಾಡಿದ್ರು. ಸ್ಪಿನ್ನಿಗೆ ಕರ್ಕೊಂಡು ಹೋಗಿದ್ವಿ. ಆ್ಯಕ್ಚುಲಿ ಅವನಿಗೆ ಅಲ್ಲೇ ನಾನು ಹೇಳ್ದೆ ಕಟಿಂಗ್ ಶಾಪಲ್ಲಿ ಕಟಿಂಗ್ ಮಾಡಿಸ್ಕೊಂಡ್ಬಿಡು ಅಂತ ಹೇಳಿದೆ ಹರೀಶನ್ಗೆ, ಬಟ್ ಇಲ್ಲ, ಅವನು ಅಲ್ಲೇ ಮಾಡಿಸೋಣ ಅಂಥೇಳಿ ಸ್ಪಿನ್ಗೆ ಕರ್ಕೊಂಡು ಬಂದೆ. ಅಲ್ಲಿ ಹಾಯ್ ಮಾಡ್ತಾಯಿದ್ದಾನೆ, ನೋಡ್ತಾ ಇರ್ಬೋದು ನನ್ನ ಮಗ. ಕಟಿಂಗನ್ನು ಕಟಿಂಗನ್ನು ಎಲ್ಲಿಗೆ ಬಂದಿದ್ಯಾ? ಹೌದಪ್ಪ. ಓ, ಇವತ್ತು ಸೌಂಡ್ ಇಲ್ದಾಗ ಮಾಡಿಸ್ಕೊಂತವನೇ. ಮಿಷಿನ್ ಹಾಕ್ಸಿಲ್ಲ ನೋಡಿ, ಏನಾರು ಮಾಡಿಸ್ಬೇಕು. ಅದೇ ಮಾಮೂಲಿ ವಿ ಕೊಡ್ತಾರಲ್ಲ ಇಲ್ಲಿ, ವಿ ಶೇಪ್ ಏನ ಕೂದಲಿಲ್ಲ ಚೆನ್ನಾಗಿ ಕಾಣ್ತದ. ಹೌದಾ? ಏನು ಮಾಡಲ್ಲ ಇರೋ, ಏನು ಮಾಡಲ್ಲ ಇರವ. ಓ, ಲಾಸ್ಟ್ ಟೈಮ್ ಗೆರೆ ಹಾಕ್ಸಿದ್ವಲ್ಲ, ಅವ್ನು ಗೆರೆ ಹಾಕ್ಸಿದ. ಏನು ಮಾಡಲ್ಲ ಈ ಕಡೆ ನೋಡ. ಇಲ್ಲಿ ಇಲ್ಲಿ ತಗೋ, ವಾ ಬ್ರಷ್ ಇಡಿ. ಆಯ್ತು, ಚೆನ್ನಾಗಿ ಕಣ್ಣು ಮುಚ್ತವನೆ. ಸೊ ಆ್ಯಕ್ಚುಲಿ ಲಾಸ್ಟ್ ಟೈಮು ಕಟಿಂಗ್ ಮಾಡಿಸ್ಕೊಳ್ಳೋಕ್ಕೆ ಅವನು ರೆಡಿನೇ ಇರಲಿಲ್ಲ. ಸೊ ಈ ಸಲ ತುಂಬ ಆರಾಮಾಗಿ ಕೂತಿದ್ದ. ನೀವು ನೋಡ್ತಾ ಇರ್ಬೋದು ವಿಡಿಯೋದಲ್ಲಿ, ತುಂಬ ಆರಾಮಾಗಿ ಕೂತ್ಕೊಂಡು ಕಟಿಂಗ್ ಮಾಡಿಸ್ಕೊತಾ ಇದ್ದ. ಮನೆಯಿಂದನೇ ಹೇಳ್ಕೊಂಡು ಕರ್ಕೊಂಡು ಬಂದಿದ್ವಿ ನಾವು, ಕಟಿಂಗ್ ಮಾಡಿಸ್ಕೋಬೇಕು ಬಂಗಾರಿ ಅಂತ ಹೇಳ್ಬಿಟ್ಟು. ಅವನು ತುಂಬ ಚೆನ್ನಾಗಿ ಮಾತಾಡ್ತಾನೆ. ಇವಾಗ ಕಟಿಂಗ್ ಮಾಡಿಸ್ಕೊಳ್ಳೋಕೆ ಹೋಗೋಣ ಮಮ್ಮಿ ಆಯಿತು ಅಂತ ಹೇಳಿ ಬಂದಿದ್ದು. ಸೊ ಇಲ್ಲಿ ನೋಡ್ತಾ ಇರ್ಬೋದು. ಅದಾದಮೇಲೆ ನಮ್ಮ ಮನೆ ಇನ್ನೂ ಪೇಂಟ್ ಆಗಿರಲಿಲ್ಲ, ಆಯಿತಾ, ಮತ್ತು ಕ್ಲೀನಿಂಗ್ ಆಗಿರಲಿಲ್ಲ. ನಾವು ಬಚ್ಚಲ ಮನೆಯಲ್ಲಿ ತುಂಬ ಐಟಮ್ಸ್ನ ಲೋಡ್ ಮಾಡಿದ್ವಿ, ಅದೆಲ್ಲ ಅನ್ಲೋಡ್ ಮಾಡಿ ಅದನ್ನು ಬೆಳಗಿ, ಅಯ್ಯೋ ಅದ್ರ ವರ್ಕೇ ಬೇಡ ಗೈಸ್, ಅಷ್ಟೊಂದು ಕೆಲಸ ಇತ್ತು ಆ್ಯಕ್ಚುಲಿ ಹೇಳ್ಬೇಕು ಅಂತಂದರೆ. ಸೊ ಅದಾದಮೇಲೆ ಹರೀಶನ್ಗೆ ಮತ್ತು ನನ್ನ ಮಗುಗೆ ಇನ್ನೂ ಬಟ್ಟೆ ತೊಗೊಂಡಿರಲಿಲ್ಲ. ಅವರಿಬ್ರಿಗೂ ಒಂದೇ ಥರ ಕಾಂಬಿನೇಷನಲ್ಲಿ ತೊಗೊಳ್ಳೋಣ ಅಂಥೇಳಿ ಇಬ್ರಿಗೂ ರಾಮರಾಜಲ್ಲಿ ತೊಗೊಂಡ್ವಿ. ಸೊ ಮಕ್ಳು ಬಟ್ಟೆನೂ ಕೊಡೋಕ್ಕಾಗಲ್ಲ ಗೈಸ್, ಅಷ್ಟೊಂದು ಅಮೌಂಟು. ಸೊ ರಾಮರಾಜ್ ಫುಲ್ ಸೆಟ್ಟೆ 2200 300 ಸಮಥಿಂಗ್ ಅನಿಸುತ್ತೆ. ಸೊ 3 ಪೀಸ್ ಬರುತ್ತೆ. ಆ್ಯಂಡ್ ಆಲ್ಸೋ ಅವನೊಂದೆರಡು ಶರ್ಟು ಮತ್ತು ಬನೀನು, ಪಾಪುಗೆ ಬನೀನು, ಅಂಡರ್ವೇರ್ಸು ಅದನ್ನೆಲ್ಲ ತೊಗೊಂಡು, ಆ್ಯಂಡ್ ಆಲ್ಸೋ ನಮ್ಮ ಅಣ್ಣನಿಗೆ ಪಂಚೆ, ಶಲ್ಯ ಅದನ್ನೆಲ್ಲ ತೊಗೊಂಡು ಮನೆಗೆ ಬಂದ್ವಿ. ಆ್ಯಕ್ಚುಲಿ ಇನ್ನೂ ಡಿಸ್ಕಷನ್ ಮಾಡ್ತಾ ಇದ್ದಾರೆ ನಮ್ಮ ಮನೆಯವರು, ಇದೇ ಕಲರ್ ಇಲ್ಲ, ಬೇಕಾ ಬೇಡವಾ ಅಂತ ಹೇಳ್ಬಿಟ್ಟು. ಫೈನಲಿ ಅದನ್ನೇ ತೊಗೊಂಡು ಮನೆಗೆ ಬಂದ್ವಿ. ಅದಾದಮೇಲೆ ನನಗೆ ಟೈಮ್ ಇರಲಿಲ್ಲ, ಆಯಿತಾ, ಅದಕ್ಕೆ ಮೆಹಂದಿ ಫುಲ್ ಸ್ಟಿಕ್ಕರ್ ಬರುತ್ತಲ್ಲ ಅದನ್ನು ತೊಗೊಂಡು ಬಂದು ಅಂಟಿಸ್ಕೊಂಡಿದ್ದೆ. ಸೊ ಅದಾದಮೇಲೆ ನಮ್ಮಮ್ಮ ನವಧಾನ್ಯ ಗಂಟು ಕಟ್ತಾಯಿದೆ, ನೀವು ನೋಡ್ತಾ ಇರ್ಬೋದು. ನಮ್ಮಮ್ಮ ಮತ್ತು ನಮ್ಮ ಅಣ್ಣ ಆ್ಯಂಡ್ ನನ್ನ ತಂಗಿ, ನನ್ನ ಮಗ ಮಲ್ಕೊಂಬಿಟ್ಟಿದ್ದಾನೆ. ಆ್ಯಕ್ಚುಲಿ ಅವ್ನು ಮಲ್ಕೊಂಡಾದ್ಮೇಲೆ ನಮ್ಮ ಕೆಲಸ ಸ್ಟಾರ್ಟ್ ಆಗೋದು, ಇಲ್ಲ ಅಂತಂದರೆ ಮಾಡಿಸ್ಕೊಡಲ್ಲ, ಒಂದು ಕೆಲಸನೂ ಮಾಡಿಸ್ಕೊಡಲ್ಲ ಅವರು. ಸೊ ಮಾತಾಡಿಕೊಂಡು ಹಂಗೆ ಕಟ್ತಾಯಿದ್ವಿ.
ಸೊ ಆ್ಯಕ್ಚುಲಿ ನಾನು ಮೆಹಂದಿ ಹೆಂಗೆ ಬರುತ್ತೋ ಏನೋ ಅಂತ ಅಂದ್ಕೊಂಡಿದ್ದೆ, ಬಟ್ ಚೆನ್ನಾಗಿ ಹತ್ತಿತ್ತು. ಆ್ಯಂಡ್ ಆಲ್ಸೋ ಚೆನ್ನಾಗಿ ಹೆಂಗಿತ್ತು ಪಿಕ್ಚರಲ್ಲಿ ಹಾಗೆ ಬಂದಿತ್ತು, ಚೆನ್ನಾಗಿತ್ತು. ಐ ಹೋಪ್ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಲೈಕ್, ಶೇರ್ ಆ್ಯಂಡ್ ಕಮೆಂಟ್, ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನಲ್. ಆ್ಯಂಡ್ ನೆಕ್ಸ್ಟ್ ವಿಡಿಯೋ ನಮ್ಮ ಮನೆಯ ಗುರುಪ್ರವೇಶದ ಲಾಗ್ ಆಗಿರುತ್ತೆ. ಆ್ಯಕ್ಚುಲಿ ವೀಡಿಯೋಸ್ ಎಲ್ಲ ಮಾಡಿ ಇಟ್ಕೊಂಡಿದ್ದೀನಿ, ಬಟ್ ನಂಗೆ ಎಡಿಟ್ ಮಾಡೋದಕ್ಕೆ ಟೈಮ್ ಸಿಗ್ತಾಯಿಲ್ಲ ಅಷ್ಟೇ. ಸೊ ಎಲ್ಲ 4, 5, 7, 8 ಲಾಗು ಹಂಗಂಗೆ ಬ್ಯಾಲೆನ್ಸ್ ಉಳಿಸ್ಕೊಬಿಟ್ಟಿದ್ದೀನಿ. ಅದನ್ನೆಲ್ಲ ಇವಾಗ ಅಪ್ಲೋಡ್ ಮಾಡ್ತೀನಿ. ವೀಡಿಯೋ ಮಾಡ್ಕೊಂಡಿದ್ದೀನಿ, ಬಟ್ ಅದನ್ನು ವೇಸ್ಟ್ ಮಾಡೋಕ್ಕೆ ಇಷ್ಟ ಇಲ್ಲ, ಅಪ್ಲೋಡ್